ನೀರಾವರಿ ಇಲಾಖೆ ವತಿಯಿಂದ 27 ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ SC/ST ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನೂ ಒದಗಿಸಿದ್ದಾರೆ. ಅಡಿಕೆ ಕೃಷಿಯನ್ನು ಮಾಡಿಕೊಂಡು ಬಂದಿರ್ತೇವೆ. ಈ ಕೃಷಿಗಾಗಿ ಮಾನ್ಯ ಶಾಸಕರು ಕುಮಾರ ನದಿಯಿಂದ ನೀರನ್ನು ಒದಗಿಸಿಕೊಟ್ಟು ನಮ್ಮ ಕೃಷಿಯನ್ನು ಸಂತೃಪ್ತವಾಗಿ ಪೂರ್ಣಗೊಳಿಸಲು ಸಹಕಾರಗೊಳಿಸಿರುತ್ತಾರೆ. ಕಡಬದಲ್ಲಿ ಕೃಷಿ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಮಾರುಕಟ್ಟೆ ತೆರೆಯಲಾಗಿದೆ. ರಬ್ಬರ್ ಬೆಳೆಗಾರರ ನೆರವಿಗಾಗಿ ಕ್ಷೇತ್ರದಲ್ಲಿ ರಬ್ಬರ್ ಕಾರ್ಖಾನೆ ತೆರೆಯುವ ನಿಟ್ಟಿನಲ್ಲಿ ಪ್ರಯತ್ನ ಭರದಿಂದ ಸಾಗಿದೆ. ಅಂಗಾರರು ಕ್ಷೇತ್ರದ ರೈತರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಕೆಲಸಗಳನ್ನ ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಗ್ರಾಮಕ್ಕೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. 3 ಕಡೆ 33 kV ಸಬ್ಸ್ಟೇಷನ್ ಪ್ರಾರಂಭಿಸಲಾಗಿದೆ. ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಸೌಕರ್ಯ ಒದಗಿಸಲಾಗಿದೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ವಿದ್ಯುತ್ತಿನ ಒಂದು ಮೂಲಭೂತ ಸಮಸ್ಯೆಯನ್ನು ಪರಿಹಾರ ಮಾಡುವ ದೃಷ್ಟಿಯಿಂದ ಪುತ್ತೂರಿಂದ ಸುಳ್ಯಕ್ಕೆ 110 kV ಲೈನ್ ಏನಿದೆ ಆ ಒಂದು ಲೈನ್ನ ಕೆಲಸ ಕೂಡ ಸರ್ವೆ ಕಾರ್ಯ ನಡೆದಿದೆ. ಅದೇ ಎರಡನೇದಾಗಿ ಮತ್ತು ಆ ಒಂದು 110 kV ಲೈನ್ ಬಂದ ನಂತರ ಅದು ಸಂಪಾಜೆ ಇರ್ಬೋದು, ಗುತ್ತಿಗಾರ ಇರ್ಬೋದು, ಅಲಂಕಾರ ಇರ್ಬೋದು, ಈ ಭಾಗದಲ್ಲಿ 33 kV ಒಂದು ಸಬ್ಸ್ಟೇಷನ್ ಕೂಡ ಮಂಜೂರು ಮಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡೆ ಈಗಾಗಲೇ ನಾವು ಸೌನೂರಿನಲ್ಲಿ ಮತ್ತು ನೆಲ್ಯಾಡಿಯಲ್ಲಿ 2 33 kV ಸಬ್ಸ್ಟೇಷನ್ನ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿದ ಕಾರಣ ಇವತ್ತು ವಿದ್ಯುತ್ತಿನ ಸಮಸ್ಯೆ ತುಂಬ ನಮಗೆ ಪರಿಹಾರ ಆಗಿದೆ. ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನೆಲ್ಲೂರು ಕೆಮ್ರಾಜೆಯಲ್ಲಿ ಕೈಮಗ್ಗ ತರಬೇತಿ ಕೇಂದ್ರವನ್ನ ತೆರೆಯಲಾಗಿದೆ. ಈ ಕೇಂದ್ರದಲ್ಲಿ 100 ಮಹಿಳೆಯರಿಗೆ ತರಬೇತಿ ನೀಡುತ್ತಿದ್ದು ಕ್ಷೇತ್ರದ ಮಹಿಳೆಯರ ಸಬಲೀಕರಣಕ್ಕೆ ನೆರವಾಗಿದ್ದಾರೆ. SC ಕಾಲೋನಿಗಳಾದ ಆಲೆಟ್ಟಿ ಗ್ರಾಮದ ಕೂಡೇಕಲ್ಲು ಎಂಬಲ್ಲಿ 24 ಮತ್ತು ದೇವಚ್ಚಲ ಗ್ರಾಮದ ದೇವ ಎಂಬಲ್ಲಿ 12 ಮನೆಗಳನ್ನ ಕಟ್ಟಿಸಿಕೊಡಲಾಗಿದೆ. ಈ ಮೂಲಕ ಶಾಸಕರು 16 ಕುಟುಂಬಗಳಿಗೆ ಸೂರು ನೀಡಿ ಆಶ್ರಯ ಕೊಟ್ಟಿದ್ದಾರೆ. ಇಷ್ಟೆಲ್ಲದರ ಜೊತೆಗೆ ಸುಳ್ಯ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆಂದೇ ಸಿಎಂ ವಿಶೇಷ ಅನುದಾನ ಮತ್ತು SSFC ಯೋಜನೆಯಲ್ಲಿ 18 ಕೋಟಿ ಬಳಸಿ ಅಗ್ನಿಶಾಮಕ ಠಾಣೆ, ಮಿನಿ ವಿಧಾನಸೌಧ, ಸುಸಜ್ಜಿತ ಬಸ್ ನಿಲ್ದಾಣ ಮಾಡಲಾಗಿದೆ. ತಾಲೂಕು ಮಟ್ಟದ ಕ್ರೀಡಾಂಗಣ, ಇಂಡೋರ್ ಸ್ಟೇಡಿಯಂ, 3 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಲಾಗುತ್ತಿದೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಅಂಗರರು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿರತಕ್ಕಂಥ ಕಡಬ ಉಪ್ಪಿನಂಗಡಿ ರಸ್ತೆ ಸಂಪೂರ್ಣ ಡಾಮರೀಕರಣ, ಸುಬ್ರಹ್ಮಣ್ಯ ಗುಂಡ್ಯ ರಸ್ತೆಯ ಡಾಮರೀಕರಣ ಇರ್ಬೋದು, ಹಾಗೆಯೇ ಸುಬ್ರಹ್ಮಣ್ಯದಿಂದ ಗುಂಡ್ಯದರ ಹೋಗಿರತಕ್ಕಂಥ ಸುಮಾರು 12 ದೊಡ್ಡ ಮೊತ್ತದ ಸೇತುವೆಗಳ ನಿರ್ಮಾಣ, ಹಾಗೆಯೇ ಸುಮಾರು 50-60 ಮೋರಿಗಳ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಈ ಭಾಗದಲ್ಲಿ ಹಲವು ಗ್ರಾಮಗಳಿಗೆ ವಿದ್ಯುತ್ತೀಕರಣ ಯೋಜನೆಯನ್ನು ಕೂಡ ಈ ಭಾಗ ತಂದಿದ್ದಾರೆ. ಇನ್ನು ಅನೇಕ ಪ್ರಾಥಮಿಕ ಶಾಲೆಗಳಿರ್ಬೋದು, ಪ್ರೌಢಶಾಲೆಗಳ ಕೊಠಡಿಗಳ ಅಭಿವೃದ್ಧಿ, ಅಲ್ಲಿಯ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳಿರ್ಬೋದು, ಇನ್ನು ಇಲ್ಲಿ ಕೃಷಿ ಮಾರುಕಟ್ಟೆ ಅಭಿವೃದ್ಧಿಗಳನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು ಅಂಗನವಾಡಿ ಕೇಂದ್ರಗಳಿರ್ಬೋದು, ಇನ್ನು ಸರ್ಕಾರದಿಂದ ಬರತಕ್ಕಂಥ ವಿವಿಧ ಯೋಜನೆಗಳನ್ನು ಕೂಡ ಈ ಭಾಗದ ಜನಗೆ ಯಶಸ್ವಿಯಾಗಿ ಮುಟ್ಟಿಸುವಲ್ಲಿ ಅವರು ಸಫಲರಾಗಿದ್ದಾರೆ. ಅವರು ನಮ್ಮ ಜನಪ್ರಿಯ ನಾಯಕರಾಗಿದ್ದಾರೆ. ಒಟ್ಟಾರೆ ಅಭಿವೃದ್ಧಿಯ ವಿಚಾರದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರವು ಬೇರೆ ಯಾವುದೇ ಕ್ಷೇತ್ರಕ್ಕಿಂತ ಯಾವುದರಲ್ಲಿಯೂ ಹಿಂದೆ ಉಳಿದಿಲ್ಲ. ಸುಳ್ಯವನ್ನು ಎಲ್ಲರೂ ಗುರುತಿಸುವಂಥದ್ದು ಪವಿತ್ರ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೆನಪಿಸಿಕೊಳ್ತಾರೆ. ಸುಳ್ಯ ಎಂದೊಡನೆ ಥಟ್ ಅಂತ ನೆನಪಾಗೋದು ಜಗತ್ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳು ಬಂದು ಹೋಗುವ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೂ ಶಾಸಕರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ.
1994 ಅಲ್ಲಿ ಅವರು ಪ್ರಥಮ ಬಾರಿಗೆ ಶಾಸಕರಾಗಿ ಈ ಕ್ಷೇತ್ರಕ್ಕೆ ಅಂಗಾರರು ಆಯ್ಕೆಯಾದರು. ಅದಾದ ನಂತರ ಅವರು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಬಂದರು. ಅವರ ಅವಧಿಯಲ್ಲಿಯೇ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಕ್ಕಿದೆ. ಈಗ ಉದಾಹರಣೆಗೆ ಈಗ ಇರುವಂತಹ ಅನೇಕ ವಸತಿ ಗೃಹಗಳು, ಅದು ಅಕ್ಷರ ಇರ್ಬೋದು, ಆಶ್ಲೇಷ ಇರ್ಬೋದು, ಹಾಗೆಯೇ ಕೆಲವು ರಸ್ತೆಗಳು, ಇದೆಲ್ಲವೂ ಕೂಡ ಅವರ ಒಂದು ಕಾಲಘಟ್ಟದಲ್ಲಿ ಆಗಿದೆ. ಭಕ್ತಾದಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳು, ವಸತಿ ಗೃಹಗಳು, ಮಳಿಗೆಗಳು, ಪಾರ್ಕಿಂಗ್ ವ್ಯವಸ್ಥೆಗಳು, ಶೌಚಾಲಯಗಳು, ಸ್ನಾನಘಟ್ಟದಲ್ಲಿ ಭಕ್ತಾದಿಗಳಿಗೆ ಅಗತ್ಯ ಸೌಲಭ್ಯ ವ್ಯವಸ್ಥೆ, ಸಭಾಭವನ, ಸುಂದರ ಉದ್ಯಾನವನ, ಸುಂದರ ರಸ್ತೆಗಳು, ಸುಸಜ್ಜಿತ ಬಸ್ ನಿಲ್ದಾಣ ಸೇರಿದಂತೆ ಹಲವು ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸ್ವಾಮಿಯ ದರ್ಶನ ಪಡೆಯಲು ನೆರವಾಗಿದ್ದಾರೆ. ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹತ್ತರಿ ಗ್ರಾಮದಿಂದ ಬಂದಿರ್ತೇವೆ. ನಾವು 2 ವರ್ಷ 3 ವರ್ಷಕ್ಕೊಮ್ಮೆ ಇಲ್ಲಿ ಪದೇ ಪದೇ ಬರ್ತಾ ಇರ್ತೇವೆ. ಮೊದಲಿನ ಹಾಗೂ ಈಗಿನ ಈ ಸಮಗ್ರ ಬದಲಾವಣೆಗಳು ಬಹಳಷ್ಟು ಇರ್ತವೆ. ಜನ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹಾಗೂ ರಸ್ತೆ, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲದರಿಂದಲೂ ಚೆನ್ನಾಗಿದೆ. ಮೊದಲಿಂದ ಹಾಗೂ ಈಗಿನ ಪರಿಸ್ಥಿತಿಗೂ ಸಮಗ್ರ ಬದಲಾವಣೆಗಳು ಕಂಡು ಬರ್ತವೆ. ದಿನೇ ದಿನೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದ್ದರಿಂದಲೇ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಅಗತ್ಯವಿತ್ತು. ಇದನ್ನ ಮನಗಂಡ ಎಸ್ ಅಂಗಾರರು ಮುಂಚೂಣಿಯಲ್ಲಿ ನಿಂತು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪನವರಿಂದ 180 ಕೋಟಿಯ ಮಾಸ್ಟರ್ ಪ್ಲಾನ್ ಎನ್ನುವ ಬೃಹತ್ ಯೋಜನೆಯನ್ನು ಮಂಜೂರು ಮಾಡಿಸಿಕೊಂಡರು. ಅವರು ಸತತ ಓಡಾಡಿ ಈ ಮಾಸ್ಟರ್ ಪ್ಲಾನ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಇದರ ಮೊದಲ ಹಂತದ 60 ಕೋಟಿಯ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಈ ಕಾಮಗಾರಿ ಒಂದು ಸ್ವಲ್ಪ ವಿಳಂಬವಾದರೂ ಕೂಡ ಈ ವಿಳಂಬಕ್ಕೋಸ್ಕರ 2 ಮತ್ತು 3ನೇ ಹಂತದ ಕಾಮಗಾರಿಯನ್ನು ಅಂದರೆ 120 ಕೋಟಿಯನ್ನು ಜೊತೆಯಾಗಿ ತಗೊಂಡು ಇದನ್ನು ಮುಂದುವರಿಸಲಿದ್ದೇವೆ. ಮಾನ್ಯ ಶಾಸಕರು ಇದಕ್ಕೆ ಅತ್ಯಂತ ಕಾಳಜಿ ವಹಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಅಂತೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಸೇವೆಯನ್ನು ಕೊಡಬೇಕು ತಿಳುವಂಥ ಒಂದು ಅವರ ಈ ಆಸೆ ಏನಿದೆ ಅದು ಸದ್ಯದಲ್ಲೇ ನೆರವೇರ್ತದೆ. ಮೊದಲನೇ ಹಂತದಲ್ಲಿ ಈಗಾಗಲೇ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿವೆ. ಎರಡು 2790 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಅಂದಾಜು 620 ಲಕ್ಷ ವೆಚ್ಚದಲ್ಲಿ ವಿವಿಐಪಿ ಅತಿಥಿಗೃಹ ನಿರ್ಮಾಣವಾಗಿದೆ. ನೆಲಮಹಡಿ ಮತ್ತು 2 ಮೇಲಂತಸ್ತನ್ನ ಒಳಗೊಂಡ ಈ ಕಟ್ಟಡದಲ್ಲಿ ವಿವಿಐಪಿ ರೂಮ್ಗಳು ಮತ್ತು ಟೈಪ್ 2 ಸೂಟ್ಗಳಿವೆ. ಸರ್ಪ ಸಂಸ್ಕಾರ ಮಾಡಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಪ್ರತ್ಯೇಕ ಯಾಗಶಾಲೆಯನ್ನ ಅಂದಾಜು 292 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈಗಾಗಲೇ ದೇವಸ್ಥಾನದ ದೈನಂದಿನ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಸರ್ಪ ಸಂಸ್ಕಾರದ ಭಕ್ತಾದಿಗಳಿಗೆಂದೇ ಪ್ರತ್ಯೇಕ ಭೋಜನಾಲಯವನ್ನ ನಿರ್ಮಿಸಲಾಗಿದೆ. 2400 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಅಂದಾಜು 675 ಲಕ್ಷ ವೆಚ್ಚದಲ್ಲಿ ಈ ಭೋಜನಾಲಯವನ್ನ ನಿರ್ಮಿಸಲಾಗಿದೆ. 1 ಮೇಲಂತಸ್ತಿನ ಈ ಭೋಜನಾಲಯ 2 ಡೈನಿಂಗ್ ಹಾಲ್ಗಳನ್ನ ಮತ್ತು 1 ವಿಐಪಿ ಡೈನಿಂಗ್ ಹಾಲ್ ಅನ್ನ ಒಳಗೊಂಡಿದೆ.